ಅಂಜಲಿ ಅಂಜಲಿ ಅಂಜಲಿ. ಪೂಜೆಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಸ್ವಲ್ಪ ಏನಾದರೂ ಎಡವಟ್ಟಾಯ್ತು ಅಂದರೆ ಮನೆ ಮಂದಿಗೆಲ್ಲ ಕೇಡು ತಪ್ಪಿದ್ದಲ್ಲ. ಇದು ಆರ್ಡಿನರಿ ಕಾಯಿ ಒಡೆಯೋದ್ರಿಂದ ಆಗಲ್ಲ, ತಲೆ ಒಡೆದು ಬಲಿ ಹಾಕಬೇಕು. ಅಂದರೆ ಒಬ್ಬ ಒಳ್ಳೆ ಮಂತ್ರವಾದಿನ ಕರೆಸ್ಬೇಕು. ಎಷ್ಟು ಚೆನ್ನಾಗಿ ಹಾಕ್ತಿದ್ದಾರೆ ಅಮ್ಮ, ಎಷ್ಟು ದೊಡ್ಡದಾಗಿದೆ. ನಮ್ಮಮ್ಮನೂ ಹೀಗೆ ತುಂಬಾ ಚೆನ್ನಾಗಿ ಹಾಕ್ತಿದ್ದು ರಂಗೋಲಿನ. ತುಂಬ ಚೆನ್ನಾಗಿದೆ ಪುಟ್ಟ. ಏನ್ ಚೆನ್ನಾಗಿದೆ, ಅದಕ್ಕೆ ಸುಮ್ಮನೆ ಹೇಳ್ತಿದ್ದಾರೆ ಅಷ್ಟೇ. ನೋಡು, ಅದಕ್ಕೆ ಹಾಕಿರೋ ರಂಗೋಲಿ ಎಷ್ಟು ಚೆನ್ನಾಗಿದೆ. ನೀನು ಹಾಕಿರೋದು ಒಂಚೂರು ಚೆನ್ನಾಗಿಲ್ಲ. ವಿದ್ಯಾ, ಯಾರನ್ನೇ ಬೈತಾ ಇದೀಯಾ? ಇನ್ಯಾರನ್ನ? ಈ ಅಂಜಲಿನ. ನೋಡಿ, ಅದಕ್ಕೆ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ. ಇವಳು ಚೆನ್ನಾಗೇ ಹಾಕಿಲ್ಲ. ಹೌದೌದು, ನಮ್ಮ ಅಂಜಲಿ ರಂಗೋಲಿ ಚೆನ್ನಾಗೇ ಹಾಕಿಲ್ಲ. ಹೌದಾ ಅಮ್ಮ? ನನ್ನ ಬರ್ದೆ ಚೆನ್ನಾಗಿಲ್ವಾ? ಹಂಗ ದೇವರಿಗೆ ಇಷ್ಟ ಆಗಲ್ವಾ? ಇಲ್ಲ ಕಣೋ, ನೀನು ಹಾಕಿರೋ ರಂಗೋಲಿ ತುಂಬ ಚೆನ್ನಾಗಿದೆ. ಆ ದೇವರಿಗೆ ಮಕ್ಕಳು ಹಾಕಿರೋ ರಂಗೋಲಿನೇ ತುಂಬ ಇಷ್ಟ ಆಗೋದು. ಅಯ್ಯೋ ಪುಟ್ಟಿ, ನಾನು ನಿಂಗೆ ತಮಾಷೆ ಮಾಡಿದ್ವಿ ಅಷ್ಟೇ, ಅದಕ್ಕೆ ಬೇಜಾರಾಗ್ಬಿಟ್ಟಿಯಲ್ಲ. ಸಾರಿ, ಕ್ಷಮಿಸ್ಬಿಡು ನನ್ನ. ನಾನಿನ್ನ ಬೇಜಾರು ಮಾಡಿಬಿಟ್ಟೆ, ಸಾರಿ. ನಮ್ಮ ಮುದ್ದು ಬಂಗಾರಿ ತುಂಬ ಸೂಕ್ಷ್ಮ. ಅವಳ ಮನಸ್ಸಿಗೆ ಯಾರು ಬೇಜಾರು ಮಾಡಬೇಡಿ. ಹೌದೌದು, ನಮ್ಮ ಅಂಜಲಿ ಈ ಮನೆಗೆ ರಾಜ್ಕುಮಾರಿ ಇದ್ದ ಹಾಗೆ. ಅವಳು ಬೇಜಾರು ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ. ಅವಳು ಯಾವಾಗಲೂ ನಗ್ನಗ್ತಾ ಇರಬೇಕು. ಅಂಜಲಿ ಕಂದ, ನೋಡು, ನೀನು ಹಾಕಿರೋ ಈ ರಂಗೋಲಿ ತುಂಬ ಸೂಪರ್ 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 ಆಗಿದೆ. ಅಮ್ಮ, ನಾನು ರಂಗೋಲಿ ಹಾಕ್ಲಾ? ರಂಗೋಲಿ ಪುಡಿನೇ ಖಾಲಿ ಆಗಿದೆಯಲ್ಲ.
ಇದ್ಯಾರು ಹಾಕಿದ್ದು? ನಾನಮ್ಮ, ನಾನೇ ಹಾಕಿದ್ದು. ಚೆನ್ನಾಗಿದ್ಯಾ? ನಾನೇ ಹಾಕಿರ್ಬೇಕು. ಆಟಾಡಕ್ಕೆ ಜಾಗ ಇಲ್ಲ. ಅಂಗಳು ತುಂಬಾ ರಂಗೋಲಿ ಬಿಟ್ಟಿದ್ದಾರೆ. ಶಟ್, ನಾನ್ ಸುಮ್ಮನೆ ಬಿಡ್ತೀನಾ? ಆಟಾಡಕ್ಕೆ ಇರ್ಬೇಕು ಅನ್ಸುತ್ತೆ. ಚಿಂಟು ಅಣ್ಣ, ನನ್ನ ಆಟಾಡಕ್ಕೆ ಸೇರಿಸ್ಕೊಂತೀಯಾ? ಜಾಡಿ ಹೊಡೆದಾಕಿದ್ರೆ ಮತ್ತೆ ದೊಣಿಸ್ತೀರಾ? ಈಗ ಹೆಂಗೆ ತಪ್ಪಿಸ್ಕೊಳ್ತೀರಾ ಅಂತ ನೋಡ್ತೀನಿ. ಮಮ್ಮಿ, ಇಲ್ಲೇನಾಗಿದೆ ಅಂತ ನೋಡ್ಬಾ. ಮಮ್ಮಿ, ಯಾರು? ಯಾರದು? ಅಜ್ಜಿ, ನಾನು. ಯಶೋದ, ಏನ್ ಮಾಡ್ತಾ ಇದ್ದೀಯಾ? ರಂಗೋಲಿ ಪುಡಿ ಮುಗ್ದು ಹೋಯ್ತು, ಎತ್ಕೊಂಡು ಹೋಗೋಣ ಅಂತ ಬಂದೆ. ಪೂಜೆಗೆ ಸಿದ್ಧ ಮಾಡ್ತಿದೀಯಾ? ಹೌದು ಅಜ್ಜಿ, ದೊಡ್ಡ ರಂಗೋಲಿ ಹಾಕಿದ್ದೀನಿ. ಪಾಪ ನಿಮಗೆ ಕಾಣಿಸೋದಿಲ್ಲ. ಏನ್ ಮಾಡಕ್ಕಾಗತ್ತಮ್ಮ, ನಾ ಪಡ್ಕೊಂಬಂದಿದ್ದೆ ಅಷ್ಟು. ಮಮ್ಮಿ ಮಮ್ಮಿ, ಎಲ್ಲಿದ್ಯಾ ನೀನು? ಅತ್ತೆ ರಂಗೋಲಿನೆಲ್ಲ ಕೆಡ್ಸಿದ್ದಾರೆ, ನೋಡ್ಬಾ. ನಾನು ಬರಬೇಕಾದ್ರೆ ಚೆನ್ನಾಗೇ ಇತ್ತಲ್ಲ, ಯಾರು ಕೆಡ್ಸಿದ್ರು? ಹೇಗಾಯ್ತು? ಅಯ್ಯೋ, ಈಗ ರಾಗಿಣಿಗೆ ಗೊತ್ತಾದರೆ ದೊಡ್ಡ ರಂಪಾನೇ ಮಾಡಿಬಿಡ್ತಾಳೆ. ಈಗೇನಪ್ಪ ಕತಿ? ಅಜ್ಜಿ, ನಾನೊಂದು ನಿಮಿಷ ಬಂದೆ. ಏನ್ ಚಿಂಟು, ಯಾಕೆ ಕೂಗ್ತಾ ಇದೆಯಾ? ಅತ್ತೆ ರಂಗೋಲಿನೆಲ್ಲ ಹಾಳು ಮಾಡಿದ್ದಾರೆ, ನೋಡು ಬಾ. ನಿಜಾನಾ? ನೀನು ಮತ್ತೆ ಸುಳ್ಳು ಹೇಳ್ತಿಲ್ಲ ತಾನೆ? ಇಲ್ಲ ಮಮ್ಮಿ, ನಾನೇ ನೋಡಿದ್ದೀನಿ. ಯಶೋದ, ಬಾ ಇಲ್ಲಿ. ನಿನ್ಗೊಂದು ರಂಗೋಲಿನೂ ನೆಟ್ಟಗಿಡಕ್ ಬರಲ್ವಾ? ನನ್ನ ಅಮ್ಮನ ಮೇಲಿನ ಸಿಟ್ಟನ್ನ ಆ ರಂಗೋಲಿ ಮೇಲೆ ತೀರಿಸ್ತಾ ಇದೀಯಾ? ಇಲ್ಲ ರಾಗಿಣಿ, ನಾನು ರಂಗೋಲಿ ಸರಿಯಾಗಿ ಹಾಕಿದ್ದೆ. ಏನ್ ಸರಿಯಾಗಿ ಹಾಕಿದ್ದೆ? ನಿನ್ ತಲೆ. ಹಾಗಾದ್ರೆ ಚಿಂಟು ಸುಳ್ಳು ಹೇಳ್ತಿದ್ದಾನ? ರಂಗೋಲಿ ಹಾಳು ಮಾಡಿದ್ರೆ ದೇವ್ರಿಗೆ ಎಷ್ಟು ಅಲಂಕಾರ ಮಾಡಿದ್ರು ಏನ್ ಪ್ರಯೋಜನ? ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ನಾನು ಹೇಳಿದ್ದೆ ತಾನೆ. ಅದ್ಗೆ ಯಾಕೆ ಹಿಂಗೆ ಕೂಗ್ತಿದ್ದೀರಿ? ಏಯ್, ನಿನ್ನನ್ ಯಾರೇ ಪಂಚಾಯತಿ ಮಾಡೋ ಕರ್ಸಿದ್ದು? ಅವಳು ರಂಗೋಲಿ ಹಾಳು ಮಾಡಿದಾಳೆ, ನಾನು ಅದನ್ನ ವಿಚಾರಿಸ್ತಾ ಇದ್ದೀನಿ. ಮಧ್ಯದಲ್ಲಿ ನೀನ್ ಯಾಕೆ ಮೂಗು ತೋರಿಸ್ತಿದ್ಯಾ? ಇಲ್ಲ ರಾಗಿಣಿ, ರಂಗೋಲಿ ಹೇಗೆ ಹಾಳಾಯಿತು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ರಂಗೋಲಿ ಪುಡಿ ಮುಗ್ದು ಹೋಯ್ತು, ತರೋಣ ಅಂತ ಹೋಗಿದ್ದೆ. ಹಾಗಾದ್ರೆ ನಾನು ಸುಳ್ಳು ಹೇಳ್ತಿದ್ದೀನಾ? ನೀನೇ ನೋಡು, ಬಾ. ಅಲ್ಲ, ಬಾ ಅಂತ ಹೇಳಿದ್ರೆ
ಕೆಟ್ಟೋಗಿಲ್ಲ ಅಂದ್ಯಲ್ಲ, ನೋಡಲ್ಲಿ ಎಷ್ಟು ಅಧ್ವಾನ ಆಗೋಗಿದೆ ಅಂತ. ಈಗ ರಂಗೋಲಿ ಹಾಕೋದು ಎಲ್ಲಿ ಅತ್ಗೆ ರಂಗೋಲಿ ಹಾಳಾಗಿದೆ ಅಂತ ಹೇಳಿದ್ರಿ, ನಮ್ಮ ಕಣ್ಣಿಗೆ ಚೆನ್ನಾಗೇ ಕಾಣ್ತಿದ್ಯಲ್ವಾ? ನಿಮ್ಮ ಕಣ್ಣೇನಾದರೂ? ಇಲ್ಲಮ್ಮ, ಈ ರಂಗೋಲಿ ನಾನೇ. ಯಾಕೆ ಸುಮ್ಮನೆ ಬಿಟ್ಟೆ? ನಾನೇ ಬಾಲಿಸ್ತಿ ರಂಗೋಲಿನ ಹಾಳು ಮಾಡ್ಬಿಟ್ಟೆ ಅಂತ ಹೇಳು. ಆಗ ಗೊತ್ತಾಗುತ್ತೆ ಎಲ್ರಿಗೂ ನೀನು ಎಷ್ಟು ಕೆಟ್ಟವನಾಗಿದ್ಯಾ ಅಂತ. ಸರಿ, ರಂಗೋಲಿ ಏನೋ ಹಾಳಾಗೋಗಿಲ್ಲ, ಆದರೆ ಈಗ ರಂಗೋಲಿ ಹಾಕೋದು ಮನೆಯಲ್ಲಿ ಫಸ್ಟ್ ಟೈಮ್ ಪೂಜೆ ನಡೀತಾ ಇದೆ, ಇನ್ನೂ ಚೆನ್ನಾಗಿ ಹಾಕ್ಬೇಕಿತ್ತು ತಾನೇ? ನೀವು ಹಾಕಿ, ಗೊತ್ತಾಗುತ್ತೆ ರಂಗೋಲಿ ಹಾಕೋದು ಎಷ್ಟು ಕಷ್ಟ ಅಂತ. ಸರಿ ಸರಿ, ಆಗಿದ್ದಾಗೋಯ್ತು. ಪ್ರಸಾದನಾದ್ರೂ ಚೆನ್ನಾಗಿ ಮಾಡು. ರಂಗೋಲಿ ತುಂಬ ಚೆನ್ನಾಗಿದೆ, ನೀವೇನೂ ತಲೆ ಕೆಡ್ಸ್ಕೊಬೇಡಿ. ನಮಗೆ ಸ್ವಲ್ಪ ಮೇಲ್ ಕೆಲಸ ಇದೆ, ಅದು ಮುಗಿಸ್ಕೊಬಂದು ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ, ಸರಿನಾ? ನೀವೇನು ಯೋಚನೆ ಮಾಡಬೇಡಿ, ಮಂತ್ರವಾದಿ ಅತ್ತೆ ನಿಮಗೆ ಬೈಬಾರ್ದು ಅಂತ ನಾನೇ ಮ್ಯಾಜಿಕ್ ಮಾಡಿದ್ದು. ಬಾಲ್ ರಂಗೋಲಿ ಮೇಲೆ ಬಿದ್ದಿರೋದಂತೂ ನಿಜ. ಅಂದಮೇಲೆ ರಂಗೋಲಿ ಹಾಳಾಗಬೇಕಿತ್ತು, ಅದು ಹೇಗೆ ಸರಿ ಹೋಯ್ತು? ಈ ಮನೆಯಲ್ಲಿ ಏನೇನೋ ವಿಚಿತ್ರ ನಡೀತಾ ಇದೆ. ಏನ್ ನೋಡ್ತಿದ್ದೀರಾ? ನಾನೇ ಮ್ಯಾಜಿಕ್ ಮಾಡಿ ಸರಿ ಮಾಡಿದೀನಿ ಅಂತ ಹೇಳ್ತಿದ್ದೀನಲ್ಲ.
ಚಿಕ್ಕಪ್ಪ ಎತ್ಕೊಂಡು ನನ್ನ ಕೈಯಲ್ಲಿ ಗಂಟೆ ಆಡಿಸ್ತಿದ್ರು ಗೊತ್ತಾ? ಇಟ್ಕೊಂಡೆ ನೀನ್ ಬೈಯಲ್ಲ ತಾನೆ? ಚಿಂಟು, ಏನೋ ಹಾಗೆ ನೋಡ್ತಿದ್ಯಾ? ಅಜ್ಜಿ, ಗಂಟೆ ಗಾಳಿಲಿ ತೇಲ್ತಾ ಇತ್ತು. ಗಂಟೆ ಗಾಳಿಲಲ್ಲಿ ತೇಲ್ತಿತ್ತ? ಏನೋ ಹೇಳ್ತಿದ್ಯಾ ನೀನು? ಅಜ್ಜಿ, ಗಂಟೆ ನಿಜವಾಗ್ಲೂ ಗಾಳಿಲಿ ತೇಲ್ತಾ ಇತ್ತು. ನಾನೇ ನೋಡ್ದೆ ಅಜ್ಜಿ. ಏ ಚಿಂಟು, ಸಾಕು ಸುಮ್ಮನಿರೋ. ನಿಮ್ಮಮ್ಮಗಿಂತ ನೀನೇ ಚೆನ್ನಾಗಿ ಕತೆ ಕಟ್ತೀಯ. ಸ್ಕೂಲಲ್ಲಿ ಇದನ್ನೇ ನಾ ಹೇಳ್ಕೊಡೋದು. ಕೇಳಿವನ ಸ್ಕೂಲಲ್ಲಿ ತಡ್ಲೆ ಮಾಡಿ ಎಲ್ಲಾರ್ಗೂ ಹಂಚ್ತಾನೆ ಅನ್ಸುತ್ತೆ. ಇಲ್ಲ, ನನ್ನ ಕತೆ ಹೇಳ್ತಾ ಇಲ್ಲ. ನಿಜವಾಗ್ಲೂ ಗಂಟೆ ಗಾಳಿಲಿ ತೇಲ್ತಾ ಇತ್ತು. ನೀನು ಹೇಳೋದನ್ನ ನಿಮ್ಮಮ್ಮ ನಿಮ್ಮ ಅಜ್ಜಿ ನಂಬೋದು. ಗಂಟೆ ಗಾಳಿಲಿ ತೇಲಾಡ್ತಿತ್ತು ಅಂತ ಹೇಳಿದ್ರೆ ಅದನ್ನ ನಂಬೋಕೆ ನಮ್ಗೇನು ಹುಚ್ಚಿಡ್ದಿದ್ಯಾ? 3 ಹೊತ್ತು ನೀನು ಕಾರ್ಟೂನ್ ನೋಡಿ ನೋಡಿ ನಿಂಗೇನೋ ಆಗಿದೆ. ಏ ನಿತ್ಯ, ಯಾಕೆ ಹಾಗೆಲ್ಲ ಮಾತಾಡ್ತೀಯ ಅವ್ರ ಬಗ್ಗೆ? ಇನ್ನೊಂದ್ಸರಿ ಹಾಗೆಲ್ಲ ಮಾತಾಡಿದ್ರು ನೋಡು. ಅಜ್ಜಿ, ನಾನು ನಿಜವಾಗ್ಲೂ ಸುಳ್ಳು ಹೇಳ್ತಾ ಇಲ್ಲ. ಇವ್ರಿಗೆ ಬುದ್ಧಿ ಇಲ್ಲ ಅಷ್ಟೇ. ಕಂದಮ್ಮ, ಇವುಗಳಿಗೆ ಬುದ್ಧಿನೇ ಇಲ್ಲ. ನೀನು ಮಾತನ್ನ ನಾನು ನಂಬ್ತೀನಿ ಚಿನ್ನು. ಹೋಗು, ಹೋಗಿ ನಿಮ್ಮ ಅಮ್ಮನ ಕರ್ಕೊಂಡು ಬಾ. ಹೋಗು. ಅಕ್ಕ, ಎಲ್ಲ ಕೆಲಸ ನೀವೇ ಮಾಡ್ತೀರಾ, ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಪರವಾಗಿಲ್ಲ, ಇದೆಲ್ಲ ಏನು ಮಹಾ ದೊಡ್ಡ ಕೆಲಸನಾ? ನಾನೇ ಮಾಡ್ಕೋತೀನಿ. ಪಾಪ ಅಮ್ಮಂಗೆ ಯಾರು ಹೆಲ್ಪ್ ಮಾಡೋಂಗಿಲ್ಲ. ನಾನು ಹೆಲ್ಪ್ ಮಾಡಿದ್ರೆ ನನ್ನ ಎಲ್ಲರೂ ಭೂತ ಅಂತ ತಿಳ್ಕೊಂತಾರೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಒಂದ್ಸತಿ ನನ್ನ ಕೈ ಕುಯ್ಕೊಂಡ್ಬಿಟ್ಟಿದೆ ಅಂತ ಮೇಲೆ ಸೆಲ್ಫಲ್ಲಿ ಇಟ್ಟಿದ್ಲು.
ಮಾಡ್ತಿದ್ದಾರೆ. ನಾನು ಹೆಲ್ಪ್ ಮಾಡೋಣ ಅನ್ಸುತ್ತೆ. ನಾನು ಪೆಟ್ಗೆ ನೋಕಿದ್ನಲ್ಲ, ಆಗ ಮಂತ್ರವಾದಿ ಅತ್ತೆ ಬಂದು ಅಮ್ಮಂಗೆ ಬೈಲಿಲ್ಲಲ್ಲ, ಈಗಲೂ ಹಂಗೆ ಬಂದು ಬೈಬಿಟ್ರೆ ಪಾಪ ಅಮ್ಮ ನನ್ನಿಂದ ಬೈಸ್ಕೋಬೇಕು.